ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸ್ಟಾರ್ ಬ್ಯೂಟಿ ವರ್ಲ್ಡ್ ಯೂಟ್ಯೂಬ್ ಚಾನಲ್. ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತಮ್ಮನೇಲಲ್ಲಿ ನೋಡಿರ್ತೀರಾ ಇವತ್ತಿನ ವಿಷಯ ಏನು ಅಂತ. ಹೌದು, ರೂಮ್ ಟೂರು. ತುಂಬ ಕಡಿಮೆ ಬೆಲೆಯ ಐಟಮ್ಸ್ನ ಯೂಸ್ ಮಾಡಿ ರೂಮ್ನ ಯಾವ ಥರ ಡೆಕೋರೇಟಿವ್ ಆಗಿ ಇಟ್ಕೊಳ್ಳೋದು ಅಂತ ನಾನಿವತ್ತು ನಿಮಗೆ ತೋರಿಸ್ತಾ ಇದ್ದೀನಿ. ತುಂಬ ಏನು ಖರ್ಚು ಮಾಡದೆ ತುಂಬ ಕಡಿಮೆ ಪ್ರೈಸಲ್ಲಿ ಸಿಗುವಂಥ ವಸ್ತುಗಳನ್ನ ಯೂಸ್ ಮಾಡಿ ನಮ್ಮ ರೂಮ್ನ ತುಂಬಾ ಡೆಕೋರೇಟಿವ್ ಆಗಿ ಇಟ್ಕೊಂಡು ತುಂಬ ರಿಲ್ಯಾಕ್ಸ್ ಆಗಿ ಇರ್ಬೋದು. ಯಾವ್ಯಾವುದು ಐಟಮ್ಸು ನಾನು ಯಾವ ಥರ ನನ್ನ ರೂಮ್ನ ಆರ್ಗನೈಸ್ ಮಾಡಿದ್ದೀನಿ ಅಂತ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕೆ ಬಂದಿದ್ದೀನಿ. ನನ್ನ ರೂಮ್ನ ಓಪನ್ ಮಾಡ್ತಾ ಇದ್ದಂಗೆ ಮೊದಲು ಸಿಗೋದೇ ಈ ಒಂದು ಸ್ವಿಂಗ್ ಮಿಷಿನು. ಇದರಿಂದ ನಾನು ನನ್ನ ಬ್ಲೌಸು, ನನ್ನ ಡ್ರೆಸ್ಸಸ್ಸು ಎಲ್ಲ ಸ್ಟಿಚ್ ಮಾಡ್ಕೋತೀನಿ. ನಾನೇನು ಪ್ರೊಫೆಷನಲ್ ಟೈಲರ್ ಏನಲ್ಲ, ಕಲ್ತಿನೂ ಇಲ್ಲ, ಸುಮ್ಮನೆ ನೋಡಿ ಕಲ್ತಿರೋದು ಅಷ್ಟೇ. ಅದರಿಂದನೇ ನಾನು ನನಗೆ ಬೇಕಾಗಿರೋ ಥರ ಯಾವ್ಯಾವ ಥರ ಬೇಕೋ ಆ ಥರ ಸ್ಟಿಚ್ ಮಾಡಿಕೊಂಡು ಹಾಕೋತಾ ಇರ್ತೀನಿ. ಇದು ನಂಗೆ ಸಿಕ್ಕಾಪಟ್ಟೆ ಇಷ್ಟ. ಇದು ವಾರ್ಡ್ರೂಫು, ಮತ್ತು ಇದ್ರ ಪಕ್ಕನೇ ಒಂದು ಫ್ಲವರ್ ವಾಸ್ ಇಟ್ಟಿದ್ದೀನಿ. ನನಗೆ ಫ್ಲವರ್ ಅಂದರೆ ತುಂಬ ಇಷ್ಟ, ಅದರಲ್ಲೂ ರೋಸ್ ಅಂದ್ರಂತೂ ಸಿಕ್ಕಾಪಟ್ಟೆ ಇಷ್ಟ. ಅದಕ್ಕೋಸ್ಕರ ಈ ಒಂದು ಆರ್ಟಿಫಿಷಿಯಲ್ ರೋಸ್ ಪ್ಲ್ಯಾಂಟ್ಸ್ನ ಈ ಥರ ಇಟ್ಕೊಂಡಿದ್ದೀನಿ. ಯಾಕಂದರೆ ಈ ರೂಮ್ ಒಳಗಡೆ ಎಲ್ಲ ಗಾಳಿ ಮತ್ತು ಬಿಸಿಲೆಲ್ಲ ಇರಲ್ಲ, ಒರಿಜಿನಲ್ ಪ್ಲ್ಯಾಂಟ್ಸ್ನ ಬೆಳೆಸೋಕ್ಕಾಗಲ್ಲ. ಅದಕ್ಕೋಸ್ಕರ ನಾನು ಆರ್ಟಿಫಿಷಿಯಲ್ ಪ್ಲ್ಯಾಂಟ್ಸ್ನ ಇಟ್ಕೊಂಡಿದ್ದೀನಿ. ಮತ್ತು ವಾರ್ಡ್ರೂಫು, ಇದ್ರ ಒಳಗಡೆ ನಾನು ಈ ಟ್ರೇ ಒಳಗಡೆ ನಾನು ಇನ್ನರ್ಸ್ನೆಲ್ಲ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಟ್ರೇ ಎಲ್ಲ ಮಾರ್ಕೆಟಲ್ಲಿ ನಿಮ್ಗೊಂದು 100 ರುಪೀಸು 150ಗೆಲ್ಲ ಸಿಗುತ್ತೆ. ಇದು ನನ್ನ ಡೈಲಿ ವೇರ್ ಡ್ರೆಸ್ಸಸ್ಸು, ಚೂಡಿದಾರ್ಸು, ಟಾಪ್ಸು, ಮತ್ತು ಇದು ಜೀನ್ಸ್ ಪ್ಯಾಂಟ್ಸು, ಮತ್ತು ಇದು ಟೀ ಶರ್ಟು ಮತ್ತು ಜೀನ್ಸ್ ಟಾಪ್ಸು. ಇದು ಡೈಲಿ ವೇರ್ ಡ್ರೆಸ್ಸು. ನನಗೆ ತುಂಬ ಅಂದರೆ ತುಂಬ ಐಟಮ್ಸ್ನೆಲ್ಲ ರೂಮಲ್ಲಿ ಇಟ್ಕೊಂಡೆಲ್ಲ ಸ್ಟೋರ್ ಮಾಡಿಕೊಂಡು ಮೆಸ್ಸಿಯಾಗೆಲ್ಲ ಇಟ್ಕೊಂಡಿರೋಕ್ಕೆ ಇಷ್ಟ ಇಲ್ಲ. ಅದಕ್ಕೆ ಯಾವ್ಯಾವ ವಸ್ತುನ ಡೈಲಿ ಯೂಸ್ ಮಾಡ್ತೀನಿ ಅದನ್ನು ಮಾತ್ರ ಇಟ್ಕೊಂಡಿದ್ದೀನಿ. ಅಪರೂಪಕ್ಕೆ ಯೂಸ್ ಮಾಡೋದು ಅಮ್ಮನ ರೂಮಲ್ಲಿ ಶಿಫ್ಟ್ ಮಾಡ್ಕೊಬಿಟ್ಟಿದ್ದೀನಿ. ಇದು ಸ್ಯಾರಿ ಮತ್ತು ಸ್ಯಾರಿ ಬ್ಲೌಸಸ್ಸು. ಇದನ್ನು ಈ ಥರ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ. ಬ್ಲೌಸ್ ನನ್ನ ಹತ್ರ ಸ್ಯಾರಿಗಿಂತ ಜಾಸ್ತಿ ಇರೋದು, ಯಾಕಂದರೆ ಸ್ಯಾರಿ ಅಮ್ಮ ವೇರ್ ಮಾಡ್ತಿರ್ತಾರೆ, ಬ್ಲೌಸ್ ಎಲ್ಲ ಹಾಗೆ ಉಳ್ಕೊಂಡಿರುತ್ತೆ. ಇದು ನನ್ನ ಬೆಡ್ಡು. ನಾನು ತುಂಬ ಹೋಮ್ ಸಿಕ್ಕು, ಎಲ್ಲಾದರೂ ಆಚೆ ಹೋದರೆ ನನಗೆ ಮನೆಗೆ ಬಂದುಬಿಡ್ಬೇಕು ಒಂದೇ ದಿನದಲ್ಲಿ, ಎಲ್ಲಿನೂ ನಾನು ತುಂಬ ಜಾಸ್ತಿ ಟೈಮ್ ಇರಲ್ಲ. ಅದಕ್ಕೋಸ್ಕರ ನನ್ನ ಮನೆ ಮತ್ತು ನನ್ನ ರೂಮ್ನ ಸಿಕ್ಕಾಬಿಟ್ಟೆ ಇಷ್ಟಪಡ್ತೀನಿ. ನನ್ನ ಬೆಡ್ನ ಈ ಥರ ಆರ್ಗನೈಸ್ ಮಾಡಿದ್ದೀನಿ. ಆರ್ಟಿಫಿಷಿಯಲ್ ಪ್ಲ್ಯಾಂಟ್ಸು ಇದೆಲ್ಲ ಚೆನ್ನಾಗಿ ಕಾಣಿಸ್ಲಿ ಅಂದ್ಬಿಟ್ಟು ಈ ಥರ ಇಟ್ಕೊಂಡಿದ್ದೀನಿ. ಹೇರ್ ಆಯಿಲು, ಚಾರ್ಜರು ಮತ್ತು ಐರನ್ ಬಾಕ್ಸ್ ಇಟ್ಕೊಂಡಿದ್ದೀನಿ, ಎಮರ್ಜೆನ್ಸಿಗೆ ಐರನ್ ಮಾಡ್ಕೊಳ್ಳೋಕೆ ಬೇಕು ಅಂತ ಹೇಳಿಬಿಟ್ಟು. ಮತ್ತು ಸ್ಟೀಮರ್ ಇದ್ದೀನಿ. ಆವಾಗವಾಗ ಸಮ್ಟೈಮ್ಸ್ ಸ್ಟೀಮ್ ತಗೋತಾ ಇರ್ತೀನಿ, ಅದಕ್ಕೋಸ್ಕರ ಸ್ಟೀಮರ್ನ ಕೂಡ ಇಟ್ಕೊಂಡಿದ್ದೀನಿ. ಮತ್ತು ಈ ಥರ ನನ್ನ ಫೋಟೋಸ್ಗೆ ಸುಮ್ಮನೆ ಲೈಟ್ಸ್ನ ಹಾಕ್ಕೊಂಡಿದ್ದೀನಿ, ಯಾಕಂದರೆ ನಾನು ಬೆಡ್ ಲೈಟ್ ಏನು ಯೂಸ್ ಮಾಡ್ತಾಯಿಲ್ಲ ರೂಮಲ್ಲಿ, ಅದಕ್ಕೋಸ್ಕರ. ಮತ್ತು ಇದು ನನ್ನ ಡ್ರೆಸ್ಸಿಂಗ್ ಟೇಬಲ್ಲು. ಯಾವ ಹೆಣ್ಮಕ್ಳಿಗೆ ಮಿರರ್ ಅಂದರೆ ಇಷ್ಟ ಇರಲ್ಲ, ಎಲ್ಲರಿಗೂ ಸಿಕ್ಕಾಬಿಟ್ಟೆ ಇಷ್ಟ, ನನಗೆ ಕೂಡ ಅಷ್ಟೇ ಮಿರರ್ ಅಂದರೆ ಸಿಕ್ಕಾಬಿಟ್ಟೆ ಇಷ್ಟ. ನಾನು ನನ್ನ ಡ್ರೆಸ್ಸಿಂಗ್ ಟೇಬಲಲ್ಲಿ ಏನೇನೆಲ್ಲ ಥಿಂಗ್ಸ್ನ ಇಟ್ಕೊಂಡಿದ್ದೀನಿ ಅಂತ ತೋರಿಸ್ತೀನಿ, ಬನ್ನಿ ನೋಡೋಣ. ಈ ಥರ ಇದೆ. ಇದು ನನ್ನ ಹೇರ್ ಆಕ್ಸೆಸರೀಸು. ನಾನು ಮೇಕಪ್ ಪ್ರಾಡಕ್ಟ್ ಅಷ್ಟೊಂದೇನು ಇಟ್ಕೊಂಡಿಲ್ಲ, ಆದರೆ ಹೇರ್ ಆಕ್ಸೆಸರೀಸ್ ತುಂಬಾ ಇಟ್ಕೊಂಡಿದ್ದೀನಿ. ಮತ್ತು ಇದು ಇಯರಿಂಗ್ ಬಾಕ್ಸು. ಇದು ಪಾರ್ಟೇಷನ್ ಇರುತ್ತೆ, ನಮಗೆ ಬೇರೆ ಬೇರೆ ಡಿಸೈನ್ ಇಯರಿಂಗ್ಸ್ನ ಬೇರೆ ಬೇರೆ ಪಾರ್ಟೇಷನಲ್ಲಿ ಇಟ್ಕೋಬೋದು. ಇದು ನಾನು ಮೀಶೋಯಿಂದ ತರಿಸ್ಕೊಂಡಿದ್ದು. 170 190 ರುಪೀಸು ಇರಬೇಕು. ತುಂಬ ಯೂಸ್ ಆಯ್ತು ನನಗೆ. ಈ ಬಾಕ್ಸಲ್ಲಿ ನಾನು ಸರ ಮತ್ತು ನೆಕ್ಲೆಸಸ್ಸು ಮತ್ತು ಹಾರ ಆ ಥರದ್ದು ಇಟ್ಕೊಂಡಿದ್ದೀನಿ, ಆರ್ಟಿಫಿಷಿಯಲ್ಸ್ದು. ಈ ಒಂದು ಬಾಕ್ಸಲ್ಲಿ ವಾಚಸ್ಸು, ಸನ್ಗ್ಲಾಸಸ್ನ ಇಟ್ಕೊಂಡಿದ್ದೀನಿ. ಜಾಸ್ತಿ ಟೈಮ್ ಯೂಸ್ ಮಾಡಲ್ಲ. ಇದು ರಬ್ಬರ್ ಬ್ಯಾಂಡ್ಸು, ರಿಬ್ಬನ್ಸು ಅದನ್ನು ಇಟ್ಕೊಂಡಿದ್ದೀನಿ ಈ ಒಂದು ಬಾಕ್ಸಲ್ಲಿ. ಮತ್ತು ಈ ಡ್ರೆಸ್ಸಿಂಗ್ ಟೇಬಲಲ್ಲಿ ಬ್ಯಾಂಗಲ್ ಹ್ಯಾಂಗಿಂಗ್ಸ್ನ ಸಹ ಕೊಟ್ಟಿದ್ದಾರೆ. ನಾವೇನು ಸಪ್ರೇಟಾಗಿ ಇಟ್ಕೋಬೇಕಂತೇನಿಲ್ಲ, ಆದರೆ ನನ್ನ ಹತ್ರ ತುಂಬ ಬ್ಯಾಂಗಲ್ಸ್ ಇದ್ವು ಅಂತ ನಾನು ಒಂದು ಟ್ರೇಯಲ್ಲಿ ಕೂಡ ಇಟ್ಕೊಂಡಿದ್ದೀನಿ. ಮತ್ತು ಈ ಬ್ಯಾಂಗಲ್ಸ್ ಇದರಲ್ಲಿ ಕೂಡ ಇಟ್ಕೊಂಡಿದ್ದೀನಿ. ಈ ಥರ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ. ಇದು ಟ್ಯಾಂಪಾನ್ಸು, ಹೆಣ್ಮಕ್ಳಿಗೆ ಒಂದು ಮೆನ್ಸ್ಟ್ರುಯಲ್ ಸೈಕಲಲ್ಲಿ ಯೂಸ್ ಆಗುವಂಥ ಒಂದು ಥಿಂಗ್ಸು. ಇದ್ರ ಬಗ್ಗೆ ನಿಮ್ಗೆ ಏನಾದ್ರು ಇನ್ಫಾರ್ಮೇಷನ್ ಬೇಕು ಅಂತಂದರೆ ಹೆಣ್ಮಕ್ಳು ನನಗೆ ಇನ್ಬಾಕ್ಸಲ್ಲಿ ಕೇಳಿ, ನಾನು ಹೇಳ್ತೀನಿ. ಇದೇನು ಡಾಲ್ ಅಂದ್ಕೋಬೇಡಿ, ಇದು ಕ್ಲಿಪ್ಪು. ನಾನೇ ಚೆನ್ನಾಗಿ ಕಾಣಿಸ್ಲಿ ಅಂತ ಹೇಳ್ಬಿಟ್ಟು ಡೆಕೋರೇಟಿವ್ ಆಗಿದೆ ಅಂತ ಈ ಥರ ಹಾಕಿದ್ದೀನಿ. ಮತ್ತು ಇದೆಲ್ಲ ನಾನು ಡೈಲಿ ಯೂಸ್ ಮಾಡುವಂಥ ಬ್ಯಾಗ್ಸ್ಗಳು, ಫಂಕ್ಷನ್ಗೆ ಯೂಸ್ ಮಾಡೋ ಬ್ಯಾಗ್ಸ್ಗಳನ್ನ ಅಮ್ಮನ ರೂಮಲ್ಲಿ ಇಟ್ಕೊಂಡಿದ್ದೀನಿ. ಇದು ಬಂದು ಸೇಫ್ಟಿ ಪಿನ್ ಬಾಕ್ಸು. ಇದರೊಳಗಡೆ ನಾನು ದೊಡ್ಡ ದೊಡ್ಡ ರಿಂಗ್ಸು, ಬ್ರೇಸ್ಲೆಟ್ಸು ಅದನ್ನು ಇಟ್ಕೊಂಡಿದ್ದೀನಿ. ಇದು ಬಂದು ಸಣ್ಣ ಸಣ್ಣ ಕ್ಲಿಪ್ಸು ಮತ್ತು ಹೇರ್ ಪಿನ್ಸ್ ಇಟ್ಕೊಂಡಿದ್ದೀನಿ.
ಇದು ಒಂದು ಟೂತ್ ಬ್ರಷ್ ಥರನೇ, ಅಂದರೆ ಹಲ್ಲೊಳಗಡೆ ಏನಾದ್ರು ಸಿಗಾಕೊಂಡಿರುತ್ತಲ್ಲ ಅದನ್ನು ತೆಗಿಯೋಕ್ಕೆ ಬಳಸೋವಂಥದ್ದು. ಮೆಡಿಕಲಲ್ಲಿ ಸಿಗುತ್ತೆ. ಯಾಕಂದರೆ ಸೇಫ್ಟಿ ಪಿನ್ನೆಲ್ಲ ಹಾಕಿದ್ರೆ ಅಷ್ಟು ಏನಾದ್ರು ಎಫೆಕ್ಟ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ನಾನು ಇದನ್ನು ಬಳಸ್ತೀನಿ. ಮತ್ತು ಸೀಕ್ರೆಟ್ ಪರ್ಫ್ಯೂಮು ಮತ್ತು ವಿಭೂತಿ ಇಟ್ಕೊಂಡಿದ್ದೀನಿ. ಈ ಥರ ಡ್ರಾಯರ್ನ ಓಪನ್ ಮಾಡಿದ್ರೆ ಅದರೊಳಗಡೆ ಸ್ಟಿಕ್ಕರ್ ಇಟ್ಕೊಂಡಿದ್ದೀನಿ. ಸ್ಟಿಕ್ಕರ್ನೂ ಅಷ್ಟೇ ನಾನು ಜಾಸ್ತಿ ಬಳಸಲ್ಲ, ಐಲೈನರ್ನ ಬಳಸ್ತೀನಿ ಹೆಚ್ಚಾಗಿ. ಆದರೂ ಇಟ್ಕೊಂಡಿದ್ದೀನಿ, ಯಾವಾಗಲಾದರೂ ಒಮ್ಮೊಮ್ಮೆ ಬಳಸೋಕ್ಕಿರಲಿ ಅಂತ ಹೇಳಿಬಿಟ್ಟು. ಈ ಥರ ಹೇರ್ ಕುಮ್ಸ್ ಇಟ್ಕೊಂಡಿದ್ದೀನಿ, ನೇಲ್ ಕಟರ್ ಇಟ್ಕೊಂಡಿದ್ದೀನಿ, ಮತ್ತು ಒಂದು ಟ್ರಿಮ್ಮರ್ ಇಟ್ಕೊಂಡಿದ್ದೀನಿ. ಮತ್ತು ಇದು ಇಯರ್ ಬಡ್ಸು ಯೂಸ್ ಮಾಡಿಲ್ಲ, ತರಿಸಿದ್ದೆ, ಕಂಫರ್ಟಬಲ್ ಅನಿಸ್ತಿಲ್ಲ ಅಂತ ಹಾಗೆ ಇಟ್ಟಿದ್ದೀನಿ. ಮತ್ತು ಇಲ್ಲಿ ಕೆಳಗಡೆ ಬಂದು ಅಮ್ಮಂದು ಬ್ಯಾಂಗಲ್ಸ್ ಇಟ್ಕೊಂಡಿದ್ದೀನಿ. ಒಂದು ಟ್ರೇ ಒಳಗಡೆ ಹಾಕ್ಬಿಟ್ಟು, ಈ ಟ್ರೇನೂ ಅಷ್ಟೇ ನಿಮಗೆ 100-150ಗೆಲ್ಲ ಸಿಗುತ್ತೆ. ಈ ಟ್ರೇ ಒಳಗಡೆ ಹಾಕ್ಬಿಟ್ಟು ಈ ಥರ ಇಟ್ಕೊಂಡಿದ್ದೀನಿ. ಮತ್ತು ನಾನು ತುಂಬ ಕಾಸ್ಮೆಟಿಕ್ಸ್ ಏನೂ ಡ್ರೆಸ್ಸಿಂಗ್ ಟೇಬಲಲ್ಲಿ ಇಟ್ಕೊಂಡಿಲ್ಲ. ಆಚೆ ಹೋದರೆ ಮಾತ್ರ ಕಾಸ್ಮೆಟಿಕ್ಸ್ ಯೂಸ್ ಮಾಡ್ತೀನಿ, ಮನೇಲಿದ್ದರೆ ಮಾಯ್ಶ್ಚರೈಸರ್ ಮಾತ್ರ ಯೂಸ್ ಮಾಡೋದು. ಅದಕ್ಕೆ ಒಂದಷ್ಟು ನೇಲ್ ಪೇಂಟ್ಸು, ಸ್ಟ್ರೋಬ್ ಕ್ರೀಮು ಮತ್ತು BB ಕ್ರೀಮು, ಮಾಯ್ಶ್ಚರೈಸರ್ನ ಇಟ್ಕೊಂಡಿದ್ದೀನಿ. ನಾನು ಆಚೆ ಹೋದರೆ ಕಾಸ್ಮೆಟಿಕ್ಸ್ ಯೂಸ್ ಅಂದರೆ ಮೇಕಪ್ ಆಚೆ ಹೋದರೆ ಮಾತ್ರ ಮಾಡೋದ್ರಿಂದ ಮೇಕಪ್ ಕಿಟ್ಟಲ್ಲೇ ನನಗೆ ಬೇಕಾಗಿರೋ ಪ್ರಾಡಕ್ಟ್ನ ಇಟ್ಕೊಬಿಟ್ಟಿದ್ದೀನಿ. ಸಪ್ರೇಟಾಗೇನು ಮನೇಲಿ ಇಟ್ಕೊಂಡಿಲ್ಲ. ಒಂದು 4-5 ಲಿಪ್ಸ್ಟಿಕ್ ಇಟ್ಕೊಂಡಿದ್ದೀನಿ, ಮತ್ತು ಒಂದು ಲಿಪ್ ಬಾಂಬು, ಮತ್ತು ಇಯರ್ ಬಡ್ಸು, ಐಬ್ರೋ ಫಿಲ್ಲರು, ಮತ್ತು ಒಂದು ಬ್ಲೆಂಡರ್ ಇಟ್ಕೊಂಡಿದ್ದೀನಿ. ಜಾಸ್ತಿ ಐಟಮ್ಸ್ ಏನಿಲ್ಲಿ ಇಟ್ಕೊಂಡಿಲ್ಲ. ಮತ್ತು ಪಕ್ಕದ ರೂಮ್ ವಾರ್ಡ್ರೋಬಲ್ಲಿ ನಮ್ಮ ಅಮ್ಮಂಗೆ ಏನು ಬೇಕು ಅದನ್ನು, ನಮ್ಮ ಅಪ್ಪಂಗೆ ಏನು ಬೇಕು ಅದನ್ನು ಇಟ್ಕೊಂಡಿದ್ದಾರೆ. ಇದಿಷ್ಟು ನನ್ನ ವಾರ್ಡ್ರೋಬಲ್ಲಿ ಇರುವಂಥ ಐಟಮ್ಸು. ತುಂಬ ಏನು ಐಟಮ್ಸ್ ಅಂದರೆ ತುಂಬ ಏನು ಐಟಮ್ಸ್ ನಾನು ಡ್ರೆಸ್ಸಿಂಗ್ ಟೇಬಲಲ್ಲಿ ಇಟ್ಕೊಂಡಿಲ್ಲ. ಈ ಥರ ಇಟ್ಕೊಂಡಿದ್ದೀನಿ. ಆದರೆ ನಾನು ಮೇಕಪ್ ಪ್ರಾಡಕ್ಟು ಆಚೆ ಹೋದರೆ ಮಾತ್ರ ಯೂಸ್ ಮಾಡೋದ್ರಿಂದ ನನಗೆ ಯಾವ್ಯಾವುದು ಫೌಂಡೇಶನು, ಕಾಂಪ್ಯಾಕ್ಟ್ ಎಲ್ಲ ಏನೇನು ಬೇಕು ಅದನ್ನೆಲ್ಲ ನಾನು ಮೇಕಪ್ ಕಿಟ್ಟಲ್ಲೇ ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ ನನಗೆ ಬೇಕಾಗಿರೋದನ್ನ. ಮನೇಲೇನು ಇಟ್ಕೊಳ್ಳೋಕೆ ಹೋಗಿಲ್ಲ ಅದನ್ನು. ನಾನು ಮನೇಲಿದ್ದರೆ ರೆಗ್ಯುಲರಾಗಿ ಫೇಸ್ ವಾಶ್ ಮಾಡಿ ಮಾಯ್ಶ್ಚರೈಸರ್ ಮಾತ್ರ ಯೂಸ್ ಮಾಡ್ತೀನಿ. ಕಂಪ್ಲೀಟ್ ರೂಮ್ದು ಲುಕ್ ಬಂದು ಈ ಥರ ಇದೆ. ನಾನು ಈ ಪ್ಲ್ಯಾಂಟ್ಸ್ಗಾಗಿ, ಆರ್ಟಿಫಿಷಿಯಲ್ ಪ್ಲ್ಯಾಂಟ್ಸ್ಗಾಗಿರ್ಬೋದು, ಮತ್ತು ಆ ಬಾಕ್ಸಸ್ಸು, ಟ್ರೇಸ್ಗಾಗಿರ್ಬೋದು ತುಂಬ ಅಮೌಂಟ್ ಏನು ನಾನು ಸ್ಪೆಂಡ್ ಮಾಡಿಲ್ಲ. ಅದಕ್ಕೆ ಏನು 100-150 ಒಳಗಡೆ ನನಗೆ ಎಲ್ಲ ಸಿಕ್ಕಿದೆ. ಅದನ್ನೆಲ್ಲ ತರಿಸ್ಕೊಂಡು ಈ ಥರ ಡೆಕೋರೇಟಿವ್ ಆಗಿ ಇಟ್ಕೊಂಡಿದ್ದೀನಿ. ನೀವು ಕೂಡ ನಿಮ್ಮ ಒಂದು ಹೋಮಲ್ಲಿರುವಂಥ ರೂಮ್ನ ಇದೇ ಥರ ಡೆಕೋರೇಟಿವ್ ಆಗಿ ಇಟ್ಕೊಳ್ಳಿ ಕಡಿಮೆ ಪ್ರೈಸಲ್ಲಿ. ಈ ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತಾ, ಯಾರು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನನ್ನ ವಿಡಿಯೋನ ನೋಡ್ತಿದ್ದೀರಾ, ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಇದೇ ಥರ ವಿಡಿಯೋಗಾಗಿ ಸ್ಟಾರ್ ಬ್ಯೂಟಿ ವರ್ಲ್ಡ್ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡಿ. ನಿಮಗೇನಾದರೂ ಯಾವುದಾದ್ರೂ ಇನ್ಫಾರ್ಮೇಷನ್ ಬೇಕು ಅಂತ ಅಂದರೆ ದಯವಿಟ್ಟು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ. ನಾನು ನಿಮಗೆ ಅದೇ ಥರ ವಿಡಿಯೋನ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಯಾರು ನನಗೆ ಸಪೋರ್ಟ್ ಮಾಡ್ತಿದ್ದೀರಾ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ, ಲೈಕ್ ಮಾಡ್ತಾ ಇದ್ದೀರಾ, ನಿಮ್ಮೆಲ್ಲರಿಗೂ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತಾ, ನೋಡಿ ಇದು ಬೆಡ್ ಸ್ಪ್ರೇಟು. ಇದನ್ನು ನಾನು ಒಂದು ಟ್ರಯಾಂಗಲ್ ಶೇಪಲ್ಲಿ ಈ ಥರ ಮಡ್ಚಿ ಹಾಕಿರ್ತೀನಿ, ಯಾಕಂದರೆ ನೋಡಿದ್ರೆ ಸ್ವಲ್ಪ ಚೆನ್ನಾಗಿ ಕಾಣಲಿ ಅಂತ ಹೇಳಿಬಿಟ್ಟು. ಮತ್ತು ನನ್ನ ರೂಮು ಲೈಟ್ ಕಲರ್ ಆಗಿರೋದ್ರಿಂದ ನಾನು ಬೆಡ್ ಸ್ಪ್ರೇ ಆಗಿರ್ಬೋದು, ಬೆಡ್ಶೀಟ್ ಆಗಿರ್ಬೋದು, ಮತ್ತು ಕರ್ಟನ್ಸ್ ಆಗಿರ್ಬೋದು ಅದನ್ನೆಲ್ಲ ಡಾರ್ಕ್ ಕಲರಿಂದ ಆರ್ಗನೈಸ್ ಡಾರ್ಕ್ ಶೇಡಲ್ಲೇ ಡಿಸೈನ್ ಮಾಡಿದ್ದೀನಿ. ಬೆಡ್ಶೀಟ್ನು ಕೂಡ ಡಾರ್ಕ್ ಕಲರ್ ಹಾಕಿದ್ದೀನಿ.